ತುಂಗಭದ್ರೆಯ ತೀರದಲ್ಲಿ ಹರಿಹರ ಮತ್ತು ಬುಕ್ಕ ಎನ್ನುವ ಇಬ್ಬರು ಸಹೋದರರು ಸೂರ್ಯೋದಯವನ್ನು ನೋಡುತ್ತಿದ್ದಾಗ ಒಂದು ಮಹಾಕನಸು ಹುಟ್ಟಿತು. ಅದೇ ವಿಜಯನಗರ ಸಾಮ್ರಾಜ್ಯ. ದಕ್ಷಿಣ ಭಾರತವನ್ನು ವಿದೇಶಿ ಆಕ್ರಮಣಗಳಿಂದ ರಕ್ಷಿಸುವ ಉದ್ದೇಶದಿಂದ ಆರಂಭವಾದ ಈ ಸಾಮ್ರಾಜ್ಯ ಶೀಘ್ರದಲ್ಲೇ ಸಂಸ್ಕೃತಿ, ಕಲೆ ಮತ್ತು ವ್ಯಾಪಾರದ ಕೇಂದ್ರವಾಗಿ ಬೆಳೆಯಿತು. ಹಂಪಿಯ ಕಲ್ಲುಗಳು ಕೆತ್ತನೆಯಾಗುತ್ತಾ, ದೇವಾಲಯಗಳ ಶಿಖರಗಳು ಆಕಾಶ ಮುಟ್ಟುತ್ತಾ ಹೊಸ ಸಾಮ್ರಾಜ್ಯದ ಶಕ್ತಿ ರೂಪುಗೊಳ್ಳತೊಡಗಿತು. ವ್ಯಾಪಾರಿಗಳು ದೂರದ ದೇಶಗಳಿಂದ ಬಂದು ಮಾರುಕಟ್ಟೆಗಳಲ್ಲಿ ಚಿನ್ನ ಹಾಗೂ ಮಸಾಲೆಗಳ ವಿನಿಮಯ ಮಾಡುತ್ತಿದ್ದರು. ಸಾಮ್ರಾಜ್ಯದ ಪ್ರತಿ ಬೀದಿ ಸಮೃದ್ಧಿ, ವೈಭವ ಮತ್ತು ಧೈರ್ಯದ ಕಥೆಗಳನ್ನು ಹೇಳುತ್ತಿತ್ತು. ವಿಜಯನಗರದ ಅತ್ಯಂತ ಪ್ರಸಿದ್ಧ ರಾಜ ಶ್ರೀ ಕೃಷ್ಣದೇವರಾಯ. ಅವರ ಆಳ್ವಿಕೆಯನ್ನು ಸಾಮ್ರಾಜ್ಯದ ಸುವರ್ಣಯುಗವೆಂದು ಕರೆಯಲಾಗುತ್ತದೆ. ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಶಿಕ್ಷಣಕ್ಕೆ ಅವರು ಅಪಾರ ಪ್ರೋತ್ಸಾಹ ನೀಡಿದರು. ಆದರೆ 1565 ತಾಳಿಕೋಟೆ ಯುದ್ಧದಲ್ಲಿ ಸಾಮ್ರಾಜ್ಯದ ಗತಿಯೇ ಬದಲಾಯಿತು. ವಿಜಯನಗರ ಕುಸಿತವಾಯಿತು. ಹಂಪಿ ಮೌನ ಪತನವಾಯಿತು. ಇಂದು ಹಂಪಿಯ ಅವಶೇಷಗಳು ಆ ಮಹಾ ಸಾಮ್ರಾಜ್ಯದ ವೈಭವವನ್ನು ಮೌನವಾಗಿ ಸಾರುತ್ತಿವೆ. ವಿಜಯನಗರವು ಕೇವಲ ಒಂದು ಸಾಮ್ರಾಜ್ಯವಲ್ಲ, ಅದು ಭಾರತದ ಸಾಂಸ್ಕೃತಿಕ ಹೆಮ್ಮೆಯ ಪ್ರತೀಕವಾಗಿದೆ. ವಿಜಯನಗರವು ಇತಿಹಾಸವ ಮಾತ್ರ ಅಲ್ಲ, ಅದು ನಾವು ಮರೆಯಲಾಗದ ಒಂದು ಜೀವಂತ ಕತೆ.